ಓಂ ಶಾಂತಿ. ದಿನಾಂಕ 17/4/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಆತ್ಮಿಕ ಆಸ್ಪತ್ರೆಯು ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ಆರೋಗ್ಯವಂತರನ್ನಾಗಿ ಮಾಡುವುದಾಗಿದೆ. ಇಲ್ಲಿ ನೀವು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಅಂತಂದರೆ ಇಲ್ಲಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ. ಈಗ ನೋಡಿ, ನಮಗೆ ಶರೀರಕ್ಕೆ ಏನಾದರೂ ಕಾಯಿಲೆ ಬಂದಾಗ ನಾವು ಹಾಸ್ಪಿಟ್ಲ್ಗಳಿಗೆ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಬಿಟ್ಟು ನಮ್ಮ ಆರೋಗ್ಯವನ್ನು ನಾವು ಸರಿ ಮಾಡ್ಕೊಳ್ತೀವಿ, ಅಂದರೆ ಸಮಸ್ಯೆಯಿಂದ ಹೊರಗೆ ಬರ್ತೀವಿ. ನಮ್ಮ ಒಂದು ಆರೋಗ್ಯವನ್ನು ಸರಿ ಮಾಡ್ಕೊಂಡು, ಶರೀರದ ಒಂದು ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಮತ್ತೆ ನಾವೇನು ಮಾಡ್ತೀವಿ, ಕೆಲಸ ಕಾರ್ಯಗಳಲ್ಲಿ ನಾವು ತೊಡಗ್ತೀವಿ. ಅದೇ ರೀತಿ ಅಂದರೆ ಶರೀರಕ್ಕೆ ಸಂಪೂರ್ಣವಾಗಿ ಏನು ಬೇಕೋ ಅದನ್ನು ಕೊಟ್ಟು ನಾವು ಸರಿ ಮಾಡ್ಕೊಳ್ತೀವಿ ಅಂತ ಅರ್ಥ. ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದೇನು ಅಂತಂದರೆ, ಈ ಸಂಗಮ ಯುಗದಲ್ಲಿ ಪರಮಾತ್ಮ ನಮಗೋಸ್ಕರ ಬಂದಿದ್ದಾರೆ ಅಂತಂದರೆ ಈ ಆತ್ಮದಲ್ಲಿ ಇರತಕ್ಕಂಥ ಒಂದು ಶಕ್ತಿ ಸಂಪೂರ್ಣವಾಗಿ ಕಳ್ಕೊಂಬಿಟ್ಟಿದೆ, ಗುಣಶಕ್ತಿಗಳು. ಅದನ್ನು ಈಗ ನಾವು ತುಂಬಿಸ್ಕೋಬೇಕು ಅಂತಂದರೆ ಬಾಬಾನ ಮಕ್ಕಳಾಗಿ, ಈಗ ಬಾಬಾ ನಮಗೇನು ಜನ್ಮ ಕೊಟ್ಟಿದ್ದಾರೆ ಆ ಒಂದು ಜನ್ಮವನ್ನು ಸಂಪೂರ್ಣವಾಗಿ ನಾವು ಸಾರ್ಥಕ ಮಾಡ್ಕೋಬೇಕು. ಅಂದರೆ ಆತ್ಮದ ಒಂದು ಸ್ಥಿತಿಯನ್ನು ನಾವು ಜಾಗೃತ ಮಾಡ್ಕೋಬೇಕು. ಹೇಗೆ ಆತ್ಮದ ಸ್ಥಿತಿ ಅಂತ ಅಂದರೆ, ಈಗ ಬಾಬಾ ಜ್ಞಾನದ ಮೂಲಕ ನಮಗೆ ಏನೆಲ್ಲ ತಿಳಿಸಿದಾರಲ್ವಾ, ಅದನ್ನು ನಾವು ಧಾರಣೆ ಮಾಡ್ಕೋಬೇಕು. ಧಾರಣೆ ಮಾಡಿಕೊಂಡು ಪ್ರಾಕ್ಟಿಕಲ್ಲಾಗಿ ಅದರ ಒಂದು ಅನುಭವವನ್ನು ಕೂಡ ನಾವು ಮಾಡ್ತಾ ಹೋಗಬೇಕು. ಅಂದರೆ ಮನಸ, ವಾಚ, ಕರ್ಮಣ, ಏನು ಸಮಯ, ಸಂಕಲ್ಪ, ಶ್ವಾಸ, ಇದೆಲ್ಲ ಏನಂದರೆ ಕಂಪ್ಲೀಟಾಗಿ ಪ್ಯೂರಾಗಿ ಮಾಡ್ಕೋಬೇಕು ನಾವು. ಅಂದರೆ ಆ ಥರ ಆದಾಗ ಮಾತ್ರ ನಮ್ಮಲ್ಲಿ ಒಂದು ಆತ್ಮದಲ್ಲಿ ಆ ಒಂದು ಶಕ್ತಿ ತುಂಬ್ತಾ ಹೋಗುತ್ತೆ. ಅಂದರೆ ಸಂಪೂರ್ಣವಾಗಿ ಈಗ ನಾವು ಪರಮಾತ್ಮನ ಒಂದು ಮಕ್ಕಳಾಗಿ ನಾವು ನಮ್ಮ ಒಂದು ಜೀವನವನ್ನು ನಾವು ನಡೆಸಬೇಕು. ಪರಮಾತ್ಮನಿಗೆ ನಮ್ಮನ್ನು ಸಂಪೂರ್ಣವಾಗಿ ನಾವು ಸಮರ್ಪಣೆ ಮಾಡಿಕೊಂಡಾಗ ಆ ಆತ್ಮದಲ್ಲಿ ಏನೆಲ್ಲ ಕಳ್ಕೊಂಡಿದೆ ಅದೆಲ್ಲ, ಯಾಕಂದರೆ ನಿರಾಕಾರ ಆತ್ಮ. ಈಗ ಸ್ಥೂಲ ಶರೀರಕ್ಕಾದರೆ ಆಸ್ಪತ್ರೆಗೆ ಹೋದಾಗ ಸ್ಥೂಲದಲ್ಲಿ ಇರತಕ್ಕಂಥ ಡಾಕ್ಟ್ರು ಅವರು ನಮಗೆ ಟ್ರೀಟ್ಮೆಂಟ್ ಕೊಟ್ಟು ಏನು ಸರಿ ಮಾಡ್ತಾರೆ. ಅಂದರೆ ಇಲ್ಲಿ ಆತ್ಮ ನಿರಾಕಾರ ಆಗಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ, ಆತ್ಮ ನಿರಾಕಾರ, ಮನ, ಬುದ್ಧಿ, ಸಂಸ್ಕಾರ ಎಲ್ಲ ನಿರಾಕಾರ ಅಲ್ವಾ, ಅದರ ಅನುಭವ ಕೂಡ ನಾವು ಬುದ್ಧಿಯಿಂದ ಮಾಡ್ತೀವಿ, ಆದರೆ ಬೇರೆಯವರಿಗೆ ಗೊತ್ತಾಗಲ್ಲ. ಇಲ್ಲಿ ಬಾಬಾ ನಿರಾಕಾರ ಆಗಿರೋದ್ರಿಂದ ನಾವು ಏನು ಮಾಡಬೇಕು ಅಂತಂದರೆ ನಿರಾಕಾರ ತಂದೆಯನ್ನೇ ನಾವು ನೆನಪು ಮಾಡಬೇಕು. ಆಗಲೇ ನಾವು ಆತ್ಮದಲ್ಲಿ ಏನೆಲ್ಲ ಕಳ್ಕೊಂಡಿದ್ದೇವೆ ಅದನ್ನು ನಾವು ಮತ್ತೆ ರಿಟರ್ನ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇದೇನಾಗತ್ತೆ ಅಂತಂದರೆ, ಈಗ ನಾವು ಎಷ್ಟು ಹೆಚ್ಚೆಚ್ಚು ಪರಮಾತ್ಮನ ಒಂದು ನೆನಪನ್ನು ಆತ್ಮಿಕ ಸ್ಥಿತಿಯಲ್ಲಿ ನಾವು ಇದ್ದು ನಾವು ಮಾಡ್ತಾ ಹೋಗ್ತೀವಿ, ಅಷ್ಟು ನಮ್ಮ ಪುರುಷಾರ್ಥ ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದರ ಒಂದು ಪ್ರಾರಬ್ಧ ಏನಾಗುತ್ತೆ ಅಂತಂದರೆ, ನಾವು 2500 ವರ್ಷ ಅಂತಂದರೆ ಸತ್ಯ ತ್ರೇತಾದಲ್ಲಿ ಇದರ ಒಂದು ಪ್ರಾರಬ್ಧವನ್ನು ನಾವು ಪಡ್ಕೊಳ್ತೀವಿ. ಅಂದರೆ ಸಂಪೂರ್ಣವಾಗಿ ನಾವು ಆರೋಗ್ಯವಂತರಾಗಿ ಸುಖದ ಒಂದು ಜೀವನವನ್ನು ನಾವು ನಡೆಸ್ತೀವಿ. ಯಾವಾಗ ಈ ದ್ವಾಪರ ಬಂತು, ದ್ವಾಪರದಿಂದ ಏನಾಗಿದೆ, ಆತ್ಮಕ್ಕೂ ತನ್ನ ಒಂದು ಶಕ್ತಿಯನ್ನು ಕಳ್ಕೊಳ್ತಾ ಹೋಯ್ತು, ಮತ್ತು ಶರೀರಕ್ಕೂ ಕಾಯಿಲೆಗಳು ಬರ್ತಾ ಹೋಯ್ತು. ಇಲ್ಲಿ ತಂದೆನ ನೆನಪು ಮಾಡೋದ್ರಿಂದ ಏನು ಅಂತಂದರೆ, ಆತ್ಮದ ಜೊತೆ ಶರೀರದಲ್ಲಿ ಕೂಡ ನಮಗೆ ಏನೇ ಆದರೂ ಕೂಡ ಅದನ್ನು ನಾವು ತೊಂದರೆಯಿಂದ, ದುಃಖದಿಂದ ನಾವು ಅನುಭವಿಸಲ್ಲ. ಕರ್ಮ ಅನುಸಾರ ಏನಿದೆ ಅದು ನಡೀತಾ ಇದೆ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಜೊತೆಯಾಗಿ ಇಟ್ಕೊಂಡು ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಅದನ್ನು ನಾವು ಖುಷಿಯಾಗಿ ನಾವು ಅದನ್ನು ಅನುಭವಿಸ್ತೀವಿ. ಬಾಬಾ ಈಗ ಅದನ್ನೇ ನಮಗೆ ತಿಳಿಸ್ತಾ ಇದ್ದಾರೆ. ಈಗ ನಿಮ್ಮ ಒಂದು ಆತ್ಮದ ಸ್ಟೇಜನ್ನು ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಮಾಡ್ಕೋಬೇಕು. ಆತ್ಮಕ್ಕೆ ಏನೇನು ಬೇಕೋ ಅದನ್ನು ನೀವು ಕೊಡ್ತಾ ಹೋಗಬೇಕು. ಅದು ಕೊಡೋವಂಥ ಒಂದು ಇದು ಕೆಲಸ ಮಾಡೋದು ಪರಮಾತ್ಮ ಮಾತ್ರ. ಇಲ್ಲಿ ಶರೀರದ ರೂಪದಲ್ಲಿರೋರನ್ನ ಯಾರನ್ನು ನಾವು ನೆನಪು ಮಾಡೋದ್ರಿಂದ ನಮಗೆ ಆತ್ಮಿಕ ಒಂದು ಶಕ್ತಿ ಜಾಗೃತ ಆಗಲ್ಲ, ಆತ್ಮದಲ್ಲಿ ಗುಣಶಕ್ತಿಗಳು ತುಂಬಲ್ಲ. ನಿರಾಕಾರ ತಂದೆನ, ನಿರಾಕಾರ ಆತ್ಮದ ನಾವುಗಳು ತಂದೆಯನ್ನೇ ನಾವು ನೆನಪು ಮಾಡಿ ನಮ್ಮ ಒಂದು ಆತ್ಮದಲ್ಲಿ ಏನು ನಮಗೆ ತುಂಬಿಕೊಂಡಿದೆ ಕಲ್ಮಶಗಳು ಅದೆಲ್ಲವನ್ನು ನಾವು ಕ್ಲಿಯರ್ ಮಾಡಿಕೊಂಡು ಆರೋಗ್ಯವಂತರಾಗಿ ನಾವು ಆಗಬೇಕಾಗಿದೆ. ಇಲ್ಲಿ ಸಂಪೂರ್ಣವಾಗಿ ನಾವೇನಾಗಬೇಕು ಅಂತಂದರೆ ದೇಹಿ ಅಭಿಮಾನಿಗಳಾಗಿ ಪರಮಾತ್ಮನನ್ನು ನಾವು ನೆನಪು ಮಾಡಬೇಕು. ದೇಹ ಅಭಿಮಾನದಲ್ಲಿ ಬರಬಾರ್ದು.
ನಾನು ಆತ್ಮ ಅನ್ನೋ ಅಂಥ ಒಂದು ಅಭಿಮಾನದಲ್ಲಿ ನಾವು ಇರಬೇಕು. ಸಂಪೂರ್ಣವಾಗಿ ಈ ದೇಹ ಬಾನ ಅನ್ನೋದು ನಾವು ಮರಿಬೇಕು. ಪ್ರಶ್ನೆ: ವ್ಯವಹಾರ ಮುಂತಾದವುಗಳನ್ನು ಮಾಡುತ್ತಿದ್ದರೂ ಯಾವ ಆದೇಶವು ಬುದ್ಧಿಯಲ್ಲಿ ನೆನಪಿರಬೇಕು? ನಾವು ಏನೇ ಕಾರ್ಯಗಳು ಮಾಡ್ತಾಯಿದ್ರೂ ಕೂಡ ನಾವು ಏನೊಂದು ಆದೇಶವನ್ನು ನಾವು ಬುದ್ಧಿಯಲ್ಲಿ ನಾವು ನೆನಪು ಮಾಡ್ಕೋಬೇಕು ಅಂತ ಬಾಬಾ ನಮಗೆ ಕ್ವಶನ್ ಹೇಳಿದ್ದಾರೆ. ಮತ್ತು ಅದಕ್ಕೆ ಉತ್ತರನೂ ತಂದೆ ಏನು ಕೊಟ್ಟಿದ್ದಾರೆ: ತಂದೆಯ ಆದೇಶವಾಗಿದೆ, ನೀವು ಯಾವುದೇ ಸಾಕಾರದ ಅಥವಾ ಆಕಾರವನ್ನು ನೆನಪು ಮಾಡಬೇಡಿ ಅಂತ. ಅಂದರೆ ನೀವೇನೇ ಕೆಲಸಗಳು ಮಾಡ್ತಾಯಿರಿ, ನಿರಾಕಾರ ತಂದೆಯನ್ನೇ ನೀವು ನೆನಪು ಮಾಡಬೇಕು. ಯಾಕಂದರೆ ಆತ್ಮನೇ ಅಲ್ವಾ ಎಲ್ಲವನ್ನೂ ಅನುಭವ ಮಾಡೋದು. ಶರೀರ ಸ್ಥೂಲ, ಅದು ಶರೀರ ಬಿಟ್ಟಿದ ತಕ್ಷಣ ಏನಾಗುತ್ತೆ? ಶರೀರ ಮಣ್ಣಿಗೆ ಹೋಗುತ್ತೆ, ಆತ್ಮ ಇನ್ನೊಂದು ಜನ್ಮವನ್ನು ಪಡ್ಕೊಳ್ಳುತ್ತೆ. ಆತ್ಮನೇ ಅಲ್ವಾ ಶರೀರವನ್ನು ಪಡ್ಕೊಂಡು ತನ್ನ ಒಂದು ಕರ್ಮಗಳನ್ನ ಮಾಡತ್ತೆ. ಇಲ್ಲಿ ಅದಕ್ಕೆ ಬಾಬಾ ಏನು ಮಾಡ್ತಾ ಇದ್ದಾರೆ, ಆ ಆತ್ಮಕ್ಕೆ ನೀವು ಪರಮಾತ್ಮನಿಂದ ಮಾತ್ರ ಎಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೇ ದೇಹಧಾರಿಗಳನ್ನು, ಸಾಕಾರ ಇರ್ಬೋದು ಆಕಾರದಲ್ಲಿರ್ಬೋದು, ಅವ್ರನ್ನ ಯಾರನ್ನೂ ನೀವು ನೆನಪು ಮಾಡಬಾರ್ದು. ಈಗ ಬ್ರಹ್ಮ ಬಾಬಾ ಕೂಡ ಅವ್ರು ಏನು ಹೇಳ್ತಾ ಇದ್ದಿದ್ದು, ಶಿವಪರಮಾತ್ಮನೇ ನೀವು ನೆನಪು ಮಾಡಬೇಕು ಅಂತ ಹೇಳ್ತಾ ಇರೋದು. ಹೇಳಿದ್ದು ಕೂಡ ಅವರು ಅದನ್ನೇ ಬಾಬಾನ ನೆನಪು ಮಾಡಬೇಕು. ನಿರಾಕಾರ ತಂದೆಯನ್ನು, ನಿರಾಕಾರ ಆತ್ಮಗಳು ನಿರಾಕಾರ ತಂದೆಯನ್ನೇ ನೆನಪು ಮಾಡಬೇಕು. ನಮ್ಮನ್ನು ಕೂಡ ನೀವು ನೆನಪು ಮಾಡಬಾರ್ದು ಅಂತ ಕೂಡ ಅವರು ತಿಳಿಸಿದ್ದಾರೆ. ಒಬ್ಬ ತಂದೆಯ ನೆನಪಿದ್ದಾಗ ವಿಕರ್ಮಗಳು ವಿನಾಶವಾಗುತ್ತದೆ. ಯಾವಾಗ ನಾವು ತಂದೆನ ಹೆಚ್ಚೆಚ್ಚು ನೆನಪು ಮಾಡ್ತೀವಿ, ನೆನಪು ಅಂತಂದ್ರೇನು? ಕೆಲವೊಂದು ಸಲ ಏಕಾಂತದಲ್ಲಿ ಕುಳಿತುಕೊಂಡು ತಂದೆಯನ್ನು ನೆನಪು ಮಾಡ್ತೀವಿ. ಕೆಲವೊಂದು ಸಲ ಕೆಲಸ ಕಾರ್ಯಗಳು ಮಾಡ್ತಾ ಬಾಬಾ ನನ್ನ ಜೊತೆ ಇದ್ದಾರೆ, ಏನೋ ಬಾಬಾನ ನೆನಪು ಮಾಡ್ಕೊಂಡು ಇಲ್ಲಿ ಮಾಡಿಸೋಂಥವ್ರು ಬಾಬಾ ಆಗಿದ್ದಾರೆ. ಏನೋ ನನ್ನ ಜೀವನ ಈಗ ಪರಮಾತ್ಮನಿಗೆ ಸಮರ್ಪಣೆಯನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಅವರು ಏನು ಡೈರೆಕ್ಷನ್ ಕೊಟ್ಟಿರ್ತಾರೆ ಆ ರೀತಿಯಲ್ಲಿ ನಡೆಯೋದು. ಹೆಚ್ಚೆಚ್ಚು ಯಾವಾಗ ಪರಮಾತ್ಮನ ಕಡೆ ನಮಗೆ ಒಲವು ಜಾಸ್ತಿ ಆಗ್ತಾ ಹೋಗುತ್ತೆ, ತಂದೆಯ ನೆನಪನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತೀವಿ, ಆಗ ಆತ್ಮ ಏನೆಲ್ಲ ಕರ್ಮಗಳನ್ನ ಮಾಡಿದೆ ವಿಕರ್ಮಗಳು ಅದು ಭಸ್ಮ ಆಗ್ತಾ ಹೋಗುತ್ತೆ. ಅಂದರೆ ಕ್ಲಿಯರ್ ಆಗುತ್ತೆ ಆ ಕರ್ಮಗಳು, ಕೆಟ್ಟ ಒಂದು ಇದೆಲ್ಲ ಕಳೀತಾ. ಈಗ ಬಾಬಾ ಏನು ಪತಿತರನ್ನು ಪಾವನರನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದಾರಲ್ವಾ, ಆ ರೀತಿ ಆತ್ಮ ಕೂಡ ಪಾವನ ಆಗ್ತಾ ಹೋಗುತ್ತೆ. ಇದರಲ್ಲಿ ನಮಗೆ ಬಿಡುವಿಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಈಗ ನೋಡಿ, ಸ್ಥೂಲದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತೀವಿ ನಾವು, ಹುಷಾರಿಲ್ಲ ಅಂದ್ರೂ ಓಡ್ತೀವಿ, ಶರೀರನ ಸರಿ ಮಾಡಿಕೊಂಡು ಹಾಸ್ಪಿಟ್ಲ್ಗಳಿಗೆ ತೋರಿಸ್ಕೊಂಡು ಏನೋ ಕೆಲಸಗಳನ್ನ ನಾವು ಮಾಡ್ತೀವಲ್ವ, ವ್ಯವಹಾರ ಮಾಡ್ತೀವಿ, ಓದ್ತೀವಿ, ಜವಾಬ್ದಾರಿಗಳು ಏನಿದೆ ಅದನ್ನೆಲ್ಲ ನಿಭಾಯಿಸ್ತೀವಿ, ಸಂಪಾದನೆ ಮಾಡ್ತೀವಿ. ಮತ್ತು ಶರೀರಕ್ಕೆ ಏನೇನು ಬೇಕು ಅದ್ರ ಕಡೆ ಎಲ್ಲ ಗಮನವನ್ನು ಕೊಟ್ಟು ನಾವೆಲ್ಲವನ್ನು ಮಾಡ್ಕೊಳ್ತೀವಲ್ವ. ಇಷ್ಟೆಲ್ಲ ನೀವು ಮಾಡೋವಾಗ ನೀವು ತಂದೆನ ನೆನಪು ಮಾಡಿ ಅಂತ ಅಂದಾಗ ಮಾತ್ರ ಅದಕ್ಕೆ ಯಾಕೆ ನಿಮಗೆ ಟೈಮ್ ಇಲ್ಲ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆ ರೀತಿ ನೀವು ಹೇಳಬಾರ್ದು. ಯಾಕಂದರೆ ಏನೇ ನೀವು ಮಾಡಿಕೊಂಡ್ರೂ ಕೂಡ ಆತ್ಮ ಶರೀರವನ್ನು ಪಡ್ಕೊಂಡಲ್ವ ಕರ್ಮ ಮಾಡುತ್ತೆ, ಜೀವನವನ್ನು ನಡೆಸತ್ತಲ್ವಾ. ಆ ಆತ್ಮಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕಲ್ವಾ. ಆತ್ಮಕ್ಕೆ ಏನು ಬೇಕೋ ಅದನ್ನು ನೀವು ತುಂಬಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಸಮಯ ಇಲ್ಲ ಅಂತ ನೀವು ಯಾವತ್ತೂ ನೀವು ಹೇಳಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಮಾಡುತ್ತಲೂ ಸಹ ನೆನಪಿನಲ್ಲಿರಲು ಸಾಧ್ಯ. ಅಂದರೆ ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನೀವು ಪರಮಾತ್ಮನನ್ನು ನೀವು ನೆನಪು ಮಾಡ್ಬೋದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಇಲ್ಲಿ ನಾವು ಅಲ್ಲ ಸಲ್ಲದ ಮಾತಲ್ಲಿ ನಾವು ಇಳಿದಾಗ ಅಲ್ಲಿ ಮಾಯೆ ನಮ್ಮನ್ನು ಸುತ್ತುವರಿಯುತ್ತೆ. ಬೇಡದೇ ಇರೋ ವಿಚಾರಗಳು, ಸಂಕಲ್ಪಗಳು, ದೇಹದ ಅಭಿಮಾನ ಇದೆಲ್ಲ ಬಂದಾಗ ನಮಗೆ ಮಾಯೆ ಸುತ್ತಕೊಳ್ಳುತ್ತೆ. ಅಂದರೆ ರಾವಣನ ಒಂದು ಇದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ದಿನ ಈಗ ಅಮೃತ ವೇಳೆಯಲ್ಲಿ ಎದ್ದೊಳ್ತೀವಿ, ಬಾಬಾನಿಗೆ ಹೇಳಬೇಕು, ಈ ದಿನ ಪೂರ್ತಿ ನೀನು ನನ್ನ ಮೂಲಕ, ಅಂದರೆ ನಾನು ನಿನ್ನ ಮಗು, ನಿನ್ನ ಒಂದು ಸೇವೆಗೆ ಸಂಪೂರ್ಣವಾಗಿ ನಾನು ಉಪಯೋಗ ಮಾಡಬೇಕು, ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ನೀನೇ ಮುಂದೆ ನಿಂತು ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಮನಸ್ಸಿಗೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ನಾವು ಗೈಡೆನ್ಸ್ ಕೊಡಬೇಕು. ಹೆಚ್ಚೆಚ್ಚು ಪರಮಾತ್ಮನಲ್ಲಿ ಇಡೋವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂತ, ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನನ್ನ ಜೊತೆ ನನ್ನ ತಂದೆ ಇದ್ದಾರೆ ಅನ್ನೋ ಒಂದು ನೆನಪು ನಾವು ಸದಾ ನಾವು ಇಟ್ಕೋಬೇಕು. ಈ ಥರ ನೆನಪಿಟ್ಕೊಂಡು ನಿಮ್ಮ ಒಂದು ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಒಂದು ಕಡೆ ನಾವು ಕೂತಾಗ, ನಾವು ಸುಮ್ಮನೆ ಶರೀರನ ಕೂತಾಗ ಬೇಡದೇ ಇರೋಲ್ಲ ವಿಚಾರಗಳು, ಸಂಕಲ್ಪಗಳು ಬುದ್ಧಿಯಲ್ಲಿ ಮತ್ತು ಮನಸ್ಸಿನಲ್ಲಿ ಓಡುತ್ತಲ್ವಾ. ಅದೇ ರೀತಿ ಪರಮಾತ್ಮನನ್ನು ಕೂಡ ಇದೆಲ್ಲ ಮಾಡುವಾಗ ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಸಾಧ್ಯ ಇದೆ ಅಲ್ವಾ ಅಂಥೇಳಿ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ರೂಪ ಬಸಂತರಾಗಿ ಮುಖದಿಂದ ಸದಾ ರತ್ನಗಳನ್ನೇ ಹೊರ ಹಾಕಬೇಕಾಗಿದೆ ಅಂತ. ಅಂದರೆ ನಾವು
ಈಗ ಎಲ್ರಿಗೂ ನಾವು ಎಲ್ಲರ ಒಂದು ಒಳಿತನ್ನು ನಾವು ಬಯಸುವಂತಹ ಪರಮಾತ್ಮನ ಮಕ್ಕಳಾಗಬೇಕು. ನಾವು ಜನ್ಮವನ್ನು ಪಡ್ಕೊಳ್ಳೋದು ಹೆಚ್ಚಲ್ಲ. ಈಗ ಲೌಕಿಕದಲ್ಲಿ ಅಪ್ಪ ಅಮ್ಮನಿಗೆ 3-4 ಮಕ್ಕಳು ಇರ್ತಾರೆ. ಅದರಲ್ಲಿ ನೋಡಿ ಕೆಲವು ಮಕ್ಕಳು ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂತಂದರೆ ಆ ತಂದೆ ತಾಯಿ ಮಾತುಗಳಿಗೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಕೆಲವು ಮಕ್ಕಳು ಕೇಳೋದಿಲ್ಲ. ಆದರೆ ಜನ್ಮ ಅನ್ನೋದು ಒಂದೇ ತಾಯಿ ಗರ್ಭದಲ್ಲಿ ಪಡ್ಕೊಂಡಿರ್ತಾರೆ 4 ಮಕ್ಕಳು. ಇಲ್ಲಿನೂ ಅಷ್ಟೇ, ನಾವೇನೇ ಜನ್ಮಗಳು ಪಡ್ಕೊಂಡಿರ್ಬೋದು, ಆದರೆ ನಾವು ಎಷ್ಟು ಮಾತ್ರ ಪರಮಾತ್ಮನಿಗೆ ಸಹಯೋಗಿಗಳಾಗಿ ನಾವು ಆಗ್ತಾ ಇದ್ದೀವಿ ಅನ್ನೋದು ಕೂಡ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ನಮ್ಮ ಒಳಿತು ಆಗೋದ್ರ ಜೊತೆ ಅನ್ಯರ ಕಲ್ಯಾಣ ಕೂಡ ಆಗಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಮತ್ತು ಮುಖದಿಂದ ಸದಾ ಏನು ಅಂತಂದರೆ ಪರಮಾತ್ಮನ ಒಂದು ವಿಚಾರಗಳನ್ನ ನಾವು ತಿಳಿಸ್ತಾ ಹೋಗಬೇಕು, ಒಳ್ಳೆ ಮಾತುಗಳು ಬರಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಏನು ಅಂದರೆ ಮನಸ ವಾಚ ಕರ್ಮಣ ಪರಿಶುದ್ಧವಾಗೇ ಇರಬೇಕು ಅಂತ ಹೇಳಿ. ನಾವು ಸ್ಥೂಲ ರೂಪದಲ್ಲೆಲ್ಲ ಸೂಕ್ಷ್ಮ ರೂಪದಲ್ಲೂ ಕೂಡ ನಮ್ಮನ್ನು ತುಂಬ ಬದಲಾವಣೆ ನಾವು ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸೂಕ್ಷ್ಮದಲ್ಲಿ ಬಂದಾಗ ಅದು ಆಟೋಮೆಟಿಕ್ಕಾಗಿ ಸ್ಥೂಲದಲ್ಲಿ ಬಂದ್ಬಿಡತ್ತೆ. ಈಗ ಮನಸ್ಸಿನಲ್ಲಿ ಬಂತು, ಬುದ್ಧಿಯಲ್ಲಿ ವಿಚಾರ ಬರುತ್ತೆ, ಮಾತಲ್ಲಿ ಹೊರಗೆ ಬರುತ್ತೆ, ಇಲ್ಲ ಕರ್ಮದಲ್ಲಿ ನಾವು ತೋರಿಸ್ಬಿಡ್ತೀವಿ. ಅದರಿಂದ ಸ್ಥೂಲ ಕೂಡ ನಾವು ತುಂಬ ಮುಖ್ಯವಾಗಿ ನಾವು ಬದಲಾವಣೆ ಮಾಡ್ಕೋಬೇಕು. ಮನಬುದ್ಧಿ ಸಂಸ್ಕಾರವನ್ನು ಬಹಳ ಬಹಳ ಮಧುರವಾಗಬೇಕು. ಬಾಬಾ ಈಗ ನೋಡಿ, ನಾವು ಏನೇ ಮಾಡಿದರೂ ಕೂಡ ನಮ್ಮನ್ನು ಮಧುರ ಮಕ್ಕಳೇ, ನನ್ನ ಪ್ರೀತಿ ಮಕ್ಕಳೇ ಅಂತ ಹೇಳಿನೇ ಬಾಬಾ ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಅವರು ಯಾರ ಮೇಲೇನೂ ಕೋಪ ಮಾಡ್ಕೊಳ್ಳೋದಾಗಲಿ ಇದು ಮಾಡೋದಾಗಲಿ, ನಾನು ಯಾಕೆ ಈ ಮಗುಗೆ ಮಾಡಬೇಕು, ಆ ಮಗುಗೆ ಮಾಡೋಣ, ಆ ರೀತಿ ಇಲ್ಲ. ಏನು ಇಲ್ಲಿ ರಾವಣನ ಒಂದು ಪ್ರಪಂಚಕ್ಕೆ ನಾವು ಎಂಟರ್ ಆಗಿ ಎಲ್ಲರೂ ಪತಿತರಾಗಿದ್ದೀವಿ, ಎಲ್ಲರೂ ವಿಕರ್ಮಗಳು ಮಾಡಿದ್ದೀವಿ. ಆದರೂ ಕೂಡ ಎಲ್ಲರೂ ನನ್ನ ಮಕ್ಕಳು ಅನ್ನೋ ಒಂದು ಇದರಲ್ಲಿ ಬಾಬಾ ನಮಗೆ ಎಷ್ಟು ಮಧುರವಾಗಿ ಮಾತಾಡ್ತಾ, ಅವರು ಜ್ಞಾನವನ್ನು ತಿಳಿಸ್ತಾ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿ, ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠ ಮಾಡಿ, ಎಂಥ ಒಂದು ಪದವಿಗೆ ನಮ್ಮನ್ನು ಲಾಯಕರನ್ನಾಗಿ ಬಾಬಾ ಮಾಡ್ತಾ ಇದ್ದಾರಲ್ವಾ. ಆ ರೀತಿ ನಾವು ಕೂಡ ಮಧುರರಾಗಬೇಕು. ಯಾವತ್ತೂ ನಾವು ಯಾರಿಗೂ ಕಟು ವಚನಗಳನ್ನು ನಾವು ಮಾತಾಡಬಾರ್ದು. ಯಾಕಂದರೆ ಮಾತಿಗೆ ಅಷ್ಟೇ ಶಕ್ತಿ ಇದೆ. ನಾವು ಬೇರೆಯವರಿಗೆ ನೋವಾಗುವಂಥ ಮಾತಾಡಿದಾಗ ನೋಡಿ ಸೆಕೆಂಡಲ್ಲಿ ಮನಸ್ಸು ದುಃಖ ಆಗುತ್ತೆ. ಆದರೆ ಅವ್ರು ನೋವಲ್ಲಿದ್ದಾಗ ನಾವು ಸಮಾಧಾನದಿಂದ ಪ್ರೀತಿಯಿಂದ ಮಾತಾಡಿ ಆ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಅಂದರೆ ಮಾತಿಗೆ ಎಷ್ಟು ಒಂದು ಶಕ್ತಿ ಇದೆ ಅಂತ ನಾವು ಆಲೋಚನೆ ಮಾಡಬೇಕಾಗತ್ತೆ. ಅದಕ್ಕೆ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಮಕ್ಕಳ ಯಾವತ್ತೂ ನಿಮ್ಮ ಬಾಯಿಂದ ಕಟುವಾದ ಮಾತುಗಳನ್ನ ನೀವು ಮಾತಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣರಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿಕೊಳ್ಳಬೇಕಾಗಿದೆ. ಜ್ಞಾನವನ್ನು ಧಾರಣೆ ಮಾಡ್ತಾ ಇರಬೇಕು. ಯೋಗದಲ್ಲಿ ಪರಮಾತ್ಮನ ಜೊತೆ ನಾವು ಕನೆಕ್ಟ್ ಆಗ್ತಾ ಇರಬೇಕು. ಬುದ್ಧಿ ಕ್ಲಿಯರಾಗಿ ಇಟ್ಕೋಬೇಕು, ಮನಸ್ಸನ್ನು ಪರಮಾತ್ಮನಲ್ಲಿ ಇಡಬೇಕು. ಯಾವಾಗ ಹೆಚ್ಚೆಚ್ಚು ನಾವು ಪರಮಾತ್ಮನಲ್ಲಿ ಮನಸ್ಸು ನಾವು ಇಡ್ತಾ ಹೋಗ್ತೀವಿ, ಮನಸ್ಸು ಪರಮಾತ್ಮನ ಹತ್ರ ಹೋಗಬೇಕು ಅಂತ ಸೆಳ್ತಾ ಶುರು ಆಗುತ್ತೆ. ನಮಗೆ ಹೊಸದ್ರಲ್ಲಿ ಅದು ಕಷ್ಟ ಆಗುತ್ತೆ. ಆದರೆ ದಿನ ಕ್ರಮೇಣವಾಗಿ ನಾವು ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಅದು ಈಸಿ ಆಗ್ತಾ ಸಹಜ ಆಗ್ತಾ ಹೋಗುತ್ತೆ. ಈಗ ನೋಡಿ, ಕೆಲಸಕ್ಕೆ ಹೋಗದೇ ಇರೋರು, ಈಗ ಮಕ್ಕಳು ಸ್ಕೂಲಲ್ಲಿ ಓದ್ತಾರೆ, ಅವರಿಗೆ ಜಾಬ್ ಅಂತ ಬಂದಾಗ ಆ ಜಾಬಿಗೆ ಹೋಗೋವಂಥ ಒಂದು ಟೈಮು, ಅಲ್ಲಿ ಕೆಲಸ ಮಾಡೋವಂಥದ್ದು ಅವರಿಗೆ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ. ಆಮೇಲೆ ಮಾಡ್ತಾ 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 ಈಸಿ ಆಗುತ್ತೆ. ಅದೇ ರೀತಿ ಇಲ್ಲಿ ಕೂಡ ಏನು ಅಂತಂದರೆ, ನಾವು ಮನಸ್ಸನ್ನು ಹೆಚ್ಚು ಪರಮಾತ್ಮನ ಕಡೆ ನಾವು ಇಡಬೇಕು. ಆ ಮನಸ್ಸಿನಲ್ಲಿ ಪರಮಾತ್ಮನಿಗೆ ಬಿಟ್ಟರೆ ಯಾರಿಗೂ ಜಾಗವನ್ನು ಕೊಡಬಾರ್ದು ಅಂತಲೇ ಇಲ್ಲಿ ಬಾಬಾ ಒತ್ತು ಕೊಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಇದು ನಾವು ಪ್ರಾಕ್ಟಿಕಲಾಗಿ ನಮ್ಗೆ ಅದು ಅನುಭವನೂ ಆಗಿರುತ್ತೆ. ಪರಮಾತ್ಮನ ಮಕ್ಕಳಾದಮೇಲೆ ನಾವು ಪರಮಾತ್ಮನ ಒಂದು ವಿಚಾರಗಳು, ಪರಮಾತ್ಮ ಕೊಟ್ಟಿರೋಂಥ ಒಂದು ಡೈರೆಕ್ಷನ್ನು ಜೀವನದಲ್ಲಿ ನಾವು ಧಾರಣೆಯನ್ನು ಮಾಡ್ಕೊಂಡು ನಡೆದಾಗ ಅದರಿಂದ ನೋಡಿ ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ. ಆದರೆ ಇಷ್ಟು ದಿನ ನಿಮಗೆ ಆ ಒಂದು ಖುಷಿನ ಯಾರೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದರೆ ಸ್ಥೂಲ ರೂಪದಲ್ಲಿ ನಾವೇನೇ ಸಂಪಾದನೆ ಮಾಡಿದ್ರು ಆ ಕ್ಷಣದಲ್ಲಿ ಅದು ನಮಗೆ ಸುಖವನ್ನು ಕೊಡುತ್ತೆ, ಖುಷಿಯನ್ನು ಕೊಡುತ್ತೆ. ಆದರೆ ಪರಮಾತ್ಮನ ಕಾರ್ಯಗಳು ಮಾಡಿದಾಗ, ಪರಮಾತ್ಮನ ನೆನಪನ್ನು ಮಾಡಿದಾಗ ನೋಡಿ ಅದರಲ್ಲಿ ಸಿಗೋಂತಹ ಒಂದು ಖುಷಿ ನಮಗೆ ಯಾವುದರಿಂದಲೂ ನಮಗೆ ಅಷ್ಟು ಖುಷಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಆಗಬೇಕು ಅಂತಂದರೆ ಜ್ಞಾನವನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಧಾರಣೆ ಮಾಡಬೇಕು. ಮತ್ತು ಪರಮಾತ್ಮನಲ್ಲಿ ನಮ್ಮ ಒಂದು ಮನಬುದ್ಧಿಯನ್ನು
ಇಟ್ಟು ಸಂಪೂರ್ಣವಾಗಿ ನಾವು ಪರಮಾತ್ಮನ ನೆನಪಿನ ಒಂದು ಯೋಗವನ್ನು ನಾವು ಮಾಡಬೇಕು. ಅಂದರೆ ಪುರುಷಾರ್ಥವನ್ನು ನಾವು ಹೆಚ್ಚು ಮಾಡ್ತಾ ಹೋಗಬೇಕು. ಅದರಲ್ಲಿ ನಾವು ತುಂಬ ತೀಕ್ಷ್ಣ ಆಗಬೇಕು, ಅಂದರೆ ಸ್ಪೀಡ್ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತುಂಬ ನೀವು ಮುಂದೆ ಹೋಗ್ತಾ ಹೋಗಬೇಕು. ನಿಧಾನ ಮಾಡ್ತಾ ಇವತ್ತು ನಾನು ಮಾಡಲ್ಲ ನಾಳೆ ಮಾಡ್ತೀನಿ, ಈ ಒಂದು ಹುಡುಗಾಟಿಕೆ ನಮ್ಮಲ್ಲಿ ಬಂತು ಅಂತಂದರೆ ಈಗ ನಾನು ಈ ಕ್ಷಣದಲ್ಲಿ ನಾವು ಇರ್ತೀವಿ, ನೆಕ್ಸ್ಟ್ ಕ್ಷಣ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಈಗ ನಾನು ಆರೋಗ್ಯವಾಗಿದ್ದೀನಿ, ನೆಕ್ಸ್ಟ್ ಕ್ಷಣದಲ್ಲಿ ನಮಗೆ ತಡಿಲಿಕ್ಕೆ ಆಗದೇ ಇರೋಂತಹ ಒಂದು ಕಾಯಿಲೆ ಬಂದಾಗ ಏನಾಗುತ್ತೆ, ನಮ್ಮ ಮನಬುದ್ಧಿ ಆ ನೋವಿನ ಕಡೆನೇ ಹೋಗುತ್ತೆ, ಪರಮಾತ್ಮನ ನೆನಪು ಮಾಡೋಕ್ಕೆ ಬಿಡೋದಿಲ್ಲ. ಅದರಿಂದ ಏನು ಅಂತಂದರೆ ಸಂಪೂರ್ಣವಾಗಿ ನಾವು ಈಗ ಏನು ನಮಗೆ ಇದು ಪ್ರಾಪ್ತಿಯಾಗಿದೆ ಇದನ್ನು ಪಡ್ಕೊಳ್ಳೋದ್ರ ಮೇಲೆ ನಾವು ಗಮನವನ್ನು ಕೊಡಬೇಕು, ಪರಿಶ್ರಮವನ್ನು ಪಡಬೇಕು. ಹೆಚ್ಚೆಚ್ಚು ನೀವು ಇದರ ಕಡೆ ನಿಮ್ಮ ಒಂದು ಏನು ಜೀವನದಲ್ಲಿ ಮುಂದೋಗೋದಿದೆಯಲ್ಲ ಅದನ್ನು ತೀಕ್ಷ್ಣವಾಗಿ ನೀವು ಮುಂದೋಗೋದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಬೇರೆಯವರ ಕಲ್ಯಾಣ ಕೂಡ ನಾವು ಮಾಡ್ತಾ ಹೋಗಬೇಕು. ನಾವು ಪ್ರಾಪ್ತಿ ಮಾಡ್ಕೊಂಡಿದ್ದೀವಿ, ನಮ್ಮ ಸೋದರಾತ್ಮಗಳಿಗೂ ಇದರ ಪ್ರಾಪ್ತಿಯನ್ನು ನಾವು ಮಾಡಿಸ್ಬೇಕು ಅಂತೇಳಿ ನಮಗೆ ಬರಬೇಕು. ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಅಂತಂದರೆ, ಪುರುಷಾರ್ಥ ಅಂತಂದರೆ ಏನು, ಸಂಪೂರ್ಣವಾಗಿ ನಮ್ಮ ಒಂದು ಜೀವನ ಶೈಲಿ ಬದಲಾಗಬೇಕು. ಪರಮಾತ್ಮನ ಕಡೆ ನಮ್ಮ ಒಂದು ಜೀವನವನ್ನು ತಿರುಗಿಸ್ಬೇಕು, ನಮ್ಮ ಮುಖವನ್ನು ತಿರುಗಿಸ್ಬೇಕು. ಸಂಪೂರ್ಣವಾಗಿ ಪರಮಾತ್ಮನನ್ನು ನಮ್ಮ ಜೊತೆಯಲ್ಲಿ ಇಟ್ಕೊಳ್ಬೇಕಾಗಿದೆ. ಈ ರೀತಿ ಯಾವಾಗ ಪರಮಾತ್ಮನನ್ನು ಜೊತೆ ಇಟ್ಕೊಂಡು ಪ್ರತಿಯೊಂದು ಕಾರ್ಯಗಳು ಮಾಡ್ತಾ ತಂದೆಯನ್ನು ನೆನಪು ಮಾಡ್ತಾ ನಾವು ಅನ್ಯರಿಗೂ ಒಳ್ಳೆಯದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ನಮ್ಮ ಜೀವನ ಒಂದು ಶ್ರೇಷ್ಠವಾದ ಒಂದು ಅದೃಷ್ಟವನ್ನು ನಾವು ಪಡ್ಕೊಂಡಂಗೆ ಆಗುತ್ತೆ. ಅಂದರೆ ಪರಮಾತ್ಮನಲ್ಲಿ ಇರತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅಂದರಿಗೆ ಉರುಗೋಲಾಗಬೇಕಾಗಿದೆ. ಅಂದರು ಅಂತಂದ್ರೇನು, ಈಗ ಯಾವಾಗ ದ್ವಾಪರ ಯುಗದಿಂದ ನಾವು ಪಾತ್ರವನ್ನು ಮಾಡ್ಲಿಕ್ಕೆ ಬಂದ್ವಿ, ಈಗ ಎಲ್ಲರೂ ಕುರುಡರಾಗಿದ್ದಾರೆ. ಯಾಕೆ ಅಂತಂದರೆ ಆತ್ಮಕ್ಕೆ ಏನು ಬೇಕೋ ಅದರ ಕಡೆ ನಮಗೆ ಗಮನ ಇಲ್ಲ, ಸ್ಥೂಲ ಶರೀರಕ್ಕೆ ಏನು ಬೇಕೋ ಅದರ ಕಡೆ ಗಮನ ಹೋಗಿ ಅದರಿಂದ ನಾವು ಓಡ್ತಾ ಇದ್ದೀವಿ. ಅದರಿಂದ ನಮಗೇನು ಸಿಗ್ತಾ ಇದೆ, ದುಃಖ, ನೋವು, ಅಶಾಂತಿ, ಇದೇ ಸಿಕ್ಕಿದೆ ಅಲ್ವಾ. ಪರಮಾತ್ಮನನ್ನು ನಾವು ಕರೆದಿದ್ದೀವಿ, ಎಲ್ಲ ಮಾಡ್ಕೊಂಡ್ಮೇಲೆ ಈಗ ಪರಮಾತ್ಮನನ್ನು ಕರೆಯೋ ಅವಶ್ಯಕತೆ ಏನಿದೆ ಅಂದರೆ ನಮಗೆ ಗೊತ್ತಾಗಿದೆ ನಾವೇನೇ ಮಾಡಿದ್ರೂ ಕೂಡ ನಮಗೆ ಇದರಿಂದ ನಮಗೆ ಸಮಾಧಾನ ಸಿಗ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ ಅಂತ ಹೇಳಿ. ಅಂದರೆ ಇಲ್ಲಿ ಎಲ್ಲರೂ ಒಂದು ಲೆಕ್ಕದಲ್ಲಿ ಕುರುಡರಾಗಿದ್ದಾರೆ. ಈಗ ಪರಮಾತ್ಮನ ಮಕ್ಕಳಾಗಿ ನಾವೇನು ಮಾಡಬೇಕು, ಈ ಜ್ಞಾನವನ್ನು ಬೇರೆಯವರಿಗೆ ತಿಳಿಸೋದ್ರ ಜೊತೆ ಅವರ ಒಂದು ಕಣ್ಣನ್ನು ನಾವು, ಅಂದರೆ ಮೂರನೇ ಕಣ್ಣು, ಆತ್ಮೀಕದ ಒಂದು ನೇತ್ರವನ್ನು ನಾವು ಓಪನ್ ಮಾಡಿಸ್ಬೇಕಾಗಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ನೀವು ಸಪೋರ್ಟಿವ್ ಆಗಿ ನಿಲ್ಲಬೇಕು. ಇದರ ಒಂದು ಪ್ರಾಪ್ತಿಯನ್ನು ಪಡ್ಕೊಳ್ಳಿಕ್ಕೆ ನೀವು ದಾರಿ ಮಾಡಿಕೊಡ್ಬೇಕು. ನಿಮ್ಮ ಜೀವನದ ಜೊತೆ ಅವರ ಜೀವನವನ್ನು ಕೂಡ ಪರಿವರ್ತನೆ ಮಾಡಬೇಕು ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ವರದಾನ: ಸ್ಮೃತಿ ಸ್ವರೂಪದ ತಿಲಕಧಾರಣೆ ಮಾಡಿಕೊಳ್ಳುವವರೇ ಸಂಪೂರ್ಣ ವಿಜಯೀ ಭವ. ಸ್ವಯಂನ ಸ್ಮೃತಿ ಅಂತಂದರೆ ನಾನು ಆತ್ಮ ಅನ್ನೋ ಸ್ಮೃತಿ, ತಂದೆಯ ಸ್ಮೃತಿ, ನನ್ನ ತಂದೆ ಪರಮಾತ್ಮ ಅನ್ನೋ ಸ್ಮೃತಿ, ಮತ್ತು ಡ್ರಾಮಾದ ಜ್ಞಾನದ ಸ್ಮೃತಿ, ಅಂದರೆ ಡ್ರಾಮಾದಲ್ಲಿ ಅನುಸಾರ ಏನು ನನ್ನ ಪಾತ್ರಗಳಿದೆ ಅದು ನಡೀತಾ ಇದೆ, ಇದು ಯಾಕೆ ನಡೀತು, ಏನಕ್ಕೆ ನಡೀತು, ಈ ಥರ ನಾವು ಯೋಚನೆ ಮಾಡಬಾರ್ದು. ಏನಾಗ್ತಾ ಇದೆ ಎಲ್ಲನೂ ಒಳ್ಳೇದಕ್ಕಾಗ್ತಾ ಇದೆ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಇಟ್ಕೋಬೇಕು. ಮತ್ತು ಮುಂದಾಗೋದು ಕೂಡ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದು ನಾವು ಈ 3 ಸ್ಮೃತಿಯನ್ನು ನಾವು ಸಂಪೂರ್ಣವಾಗಿ ನಾವು ಧಾರಣೆ ಮಾಡ್ಕೋಬೇಕು. ಆ 3 ತಿಲಕದ ಒಂದು ಧಾರಣೆಯನ್ನು ಮಾಡ್ಕೋಬೇಕು ಅಂತ ಬಾಬಾ ನಮಗೆ ತಿಳಿಸ್ತಾ ಇದ್ದಾರೆ. ಇದು 3 ಮೇಲೆ ನಮಗೆ ಯಾವಾಗ ನಿಶ್ಚಯ ಇರುತ್ತೆ, ಸಂಪೂರ್ಣವಾಗಿ ನಾವು ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಇದೇ 3 ಸ್ಮೃತಿಗಳಲ್ಲಿ ಇಡೀ ಜ್ಞಾನದ ವಿಸ್ತಾರ ಅಡಗಿದೆ ಅಂತಂದರೆ ಆತ್ಮ, ಪರಮಾತ್ಮ, ಡ್ರಾಮ, ಈ 3 ಇದರಲ್ಲೇ ಸಂಪೂರ್ಣವಾದ ಏನು ಸೃಷ್ಟಿಯ ಮತ್ತು ಜ್ಞಾನದ ಒಂದು ವಿಚಾರಗಳು ಎಲ್ಲನೂ ಸಂಪೂರ್ಣವಾಗಿ ಇದರಲ್ಲೇ ಅಡಕವಾಗಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಜ್ಞಾನವೆಂಬ ವೃಕ್ಷದ ಈ 3 ಸ್ಮೃತಿಗಳಾಗಿವೆ. ಜ್ಞಾನವೆಂಬ ವೃಕ್ಷದ ಈ 3 ಸ್ಮೃತಿಗಳಾಗಿವೆ. ಈಗ ಜ್ಞಾನ ಬಾಬಾ ನಮಗೆ ತಿಳಿಸ್ತಾ ಇದ್ದಾರಲ್ವ, ಆ ಜ್ಞಾನದಲ್ಲಲ್ವ ಈ 3 ಬಗ್ಗೆನೂ ನಮಗೆ ತಿಳಿಸಿದ್ದಾರೆ. ಅಂದರೆ ಅದು ಈಗ ನಮಗೆ ಒಂದು ವೃಕ್ಷವಾಗಿ ನಮಗೆ ನೆರಳನ್ನು ಕೊಡ್ತಾ ಇದೆ ಅಂತಂದರೆ ನಮ್ಮ ಒಂದು ಜೀವನವನ್ನು ಪರಿವರ್ತನೆ ಅನ್ನೋದು ಮಾಡ್ತಾ ಇದೆ. ಅಂದರೆ ಈ ಜ್ಞಾನದಲ್ಲಿ ಸಂಪೂರ್ಣವಾಗಿ ಎಲ್ಲನೂ ಅಡಕವಾಗಿದೆ. ಅಂದರೆ ಇಡೀ ಸೃಷ್ಟಿಯ ಒಂದು ರಹಸ್ಯ ಎಲ್ಲನೂ ಇದರಲ್ಲಿ ಅಡಕವಾಗಿದೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದರೆ ಆತ್ಮ, ಪರಮಾತ್ಮ, ಡ್ರಾಮ, ಇದ್ರದ್ದೆಲ್ಲನೂ ಒಂದು ವಿಚಾರಗಳು ಬಾಬಾ ನಮಗೆ
ಮುರಳಿಯಲ್ಲಿ ಜ್ಞಾನದಲ್ಲಿ ನಮಗೆ ತಿಳಿಸಿದ್ದಾರೆ. ಹೇಗೆ ವೃಕ್ಷದ ಮೊದಲು ಬೀಜವಿರುತ್ತದೆ, ಆ ಬೀಜದಿಂದ 2 ಎಲೆಗಳು ಬರುತ್ತವೆ, ನಂತರ ವೃಕ್ಷದ ವಿಸ್ತಾರವಾಗುವುದು ಅಂತ. ಅಂದರೆ ಈಗ ನೋಡಿ ಬಾಬಾ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಒಂದು ವೃಕ್ಷ ಬೆಳಿಬೇಕು ಅಂತಂದರೆ ಅದು ಬೀಜ ರೂಪದಲ್ಲಿ ಇರುತ್ತೆ. ಆ ಬೀಜವನ್ನು ನಾವು ತಂದು ನಾಟಿದಾಗ ಏನಾಗುತ್ತೆ, ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದು 2 ಎಲೆಗಳು ಬಂದು ಆಮೇಲೆ ಅದು ಏನಾಗುತ್ತೆ, ಬೆಳೀತಾ 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 ವಿಸ್ತಾರವಾಗಿ ಇದಾಗುತ್ತೆ. ಹಂಗೆ ಬಾಬಾ ಇಲ್ಲಿ ಬೀಜ ಅವರು ಬಂದು ಅವರು ನಮಗೆ ಸ್ವಯಂ ಇಲ್ಲಿ ಬ್ರಹ್ಮ ಬಾಬಾರವರಲ್ಲಿ ಪ್ರವೇಶವಾಗಿ ಏನು ಈ ಜ್ಞಾನದ ಒಂದು ಸಾರಾಂಶವನ್ನು ಸಂಪೂರ್ಣವಾಗಿ ನಮಗೆ ತಿಳಿಸಿದ್ದಾರೆ. ಅದಕ್ಕೆ ಈಗ ಬೀಜ ರೂಪದಲ್ಲಿ ಬಾಬಾ ಇದ್ದರೆ ಅದರ ಒಂದು ಇದರಲ್ಲಿ ಬ್ರಹ್ಮ ಬಾಬಾ ಮಮ್ಮ ನಮಗೆ ಏನು ಫಾದರ್ ಆಗಿ ಅವರು ನಮಗೆ ಯಾವ ರೀತಿ ನಡ್ಕೋಬೇಕು ಅಂತೇಳಿ ನಮಗೆ ತಿಳಿಸಿದ್ದಾರೆ. ಅದರ ಮುಂದೆ ಏನು ನಾವೆಲ್ಲ ಮಕ್ಕಳು, ಪರಮಾತ್ಮನ ಮಕ್ಕಳು ವಿಸ್ತಾರವಾಗಿ ಬೆಳ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹೇಗೆ ಅದೇ ರೀತಿ ಮುಖ್ಯವಾಗಿದೆ ಬೀಜ. ಅಂದರೆ ಇಲ್ಲಿ ಪರಮಾತ್ಮ ಮೇಯ್ನು, ನಮಗೆ ಎಲ್ಲವನ್ನು ತಿಳಿಸಿ ಕೊಡ್ತಾ ಇರೋದು ಅವರೇ. ಇಷ್ಟು ದಿನ ಆ ಕೆಲಸವನ್ನು ಯಾರೂ ಮಾಡಿಲ್ಲ. ವೇದ ಪುರಾಣ ಶಾಸ್ತ್ರ ಏನೇ ಓದಿದ್ರೂ ಕೂಡ ಮನುಷ್ಯನಿಗೆ ಎಲ್ಲೂ ಶಾಂತಿ ಸುಖ ಆನಂದ ಸಿಕ್ಕಿಲ್ಲ. ಈಗ ಸಂಪೂರ್ಣವಾದ ಒಂದು ರಹಸ್ಯವನ್ನು ನಮಗೆ ಜ್ಞಾನದ ಮೂಲಕ ತಿಳಿಸ್ತಾ ಇರೋದು, ಪರಿವರ್ತನೆ ಮಾಡ್ತಾ ಇರೋದು, ಪ್ರಪಂಚವನ್ನು ಪರಿವರ್ತನೆ, ಕಲಿಯುಗದಿಂದ ಸತ್ಯಯುಗಕ್ಕೆ ಪರಿವರ್ತನೆ ಮಾಡ್ತಾ ಇರುವಂಥದ್ದು, ಪತಿತರಿಂದ ಪಾವನರನ್ನಾಗಿ ಮಾಡ್ತಾ ಇರೋದು ನಿರಾಕಾರ ತಂದೆ ಅವರೇ ಮೇಯ್ನು. ಇದಕ್ಕೆ ಒಂದು ಬೀಜ ಅಂತ ಹೇಳ್ತಾ ಇದ್ದಾರೆ. ತಂದೆಯ ಸ್ಮೃತಿಯ ನಂತರ 2 ಎಲೆ ಅರ್ಥಾತ್ ಆತ್ಮ ಮತ್ತು ಡ್ರಾಮದ ಇಡೀ ಜ್ಞಾನ ಅಂತ. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ತಂದೆ ಬೀಜ ರೂಪ ಆದರೆ 2 ಎಲೆಗಳನ್ನ ನಾವೇನು ಅನ್ಕೋಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದರೆ ಒಂದು ಆತ್ಮ ಪರಮಾತ್ಮ, ನಿರಾಕಾರ ತಂದೆ, ನಿರಾಕಾರ ಆತ್ಮ, ಮತ್ತು ಆತ್ಮ ಏನೇನು ಪಾತ್ರವನ್ನು ಮಾಡುತ್ತೆ ಅದು ಡ್ರಾಮಾ ಅಂತ ತಿಳಿಸ್ತಾ ಇದ್ದಾರೆ. ಈ 3 ಸ್ಮೃತಿಗಳ ಧಾರಣೆ ಮಾಡುವವರು ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯೀ ಭವದ ವರದಾನಿಗಳಾಗಿ ಬಿಡುವರು. ಯಾವಾಗ ಈ ಒಂದು 3 ಸ್ಮೃತಿ ಅಂದರೆ ಇದರ ಮೇಲೆ ಸಂಪೂರ್ಣವಾದ ಒಂದು ನಿಶ್ಚಯ ಇಟ್ಕೊಂಡು ನಾವು ಪರಮಾತ್ಮನ ಮಕ್ಕಳಾಗಿ ನಾವು ಅದೇ ರೀತಿ ಬಾಬಾ ನಮಗೆ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ರೀತಿ ನಡೀತಾ ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿಕೊಂಡು ಪುರುಷಾರ್ಥ ಹೆಚ್ಚೆಚ್ಚು ಮಾಡ್ತಾ ನಾವು ಯಾವಾಗ ಇದಾಗ್ತೀವಿ, ಪರಮಾತ್ಮನ ಕಡೆ ಎಷ್ಟು ಹೆಚ್ಚೆಚ್ಚು ನಮ್ಮ ಒಂದು ಮನಸ್ಸು ಹೋಗ್ತಾ ಇರುತ್ತೆ, ಸದಾ ನಾನು ಆತ್ಮ ಅನ್ನೋ ಒಂದು ಸ್ಮೃತಿ ನಮ್ಮಲ್ಲಿ ಇರುತ್ತೆ. ಆತ್ಮ ಅನ್ನೋ ಸ್ಮೃತಿ ಇದ್ದಾಗ ಪರಮಾತ್ಮನ ಜೊತೆ ಕಾಂಟ್ಯಾಕ್ಟ್ ಆಟೋಮೆಟಿಕ್ಕಾಗಿ ನಮಗೆ ಇರುತ್ತೆ. ಯಾವಾಗ ಪರಮಾತ್ಮನ ಜೊತೆ ನಮಗೆ ಕಾಂಟ್ಯಾಕ್ಟ್ ಇರುತ್ತೆ, ಆಟೋಮೆಟಿಕ್ಕಾಗಿ ನಾವು ಯಾವುದೇ ಒಂದು ಮಾಯೆ ಇರ್ಬೋದು, ಪಂಚವಿಕಾರಗಳಿರ್ಬೋದು, ಯಾವುದೇ ಒಂದು ಆಕರ್ಷಣೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ದೇಹ ಬಾನ ಇರ್ಬೋದು, ಸಂಬಂಧಗಳು ಇರ್ಬೋದು, ಏನು ಮಾಯೆಯಿಂದ ಎಲ್ಲದರಿಂದನೂ ನಾವೇನಾಗ್ತೀವಿ, ವಿಜಯನ ಪಡ್ಕೊಳ್ತೀವಿ. ಅಂದರೆ ಸಂಪೂರ್ಣವಾಗಿ ದೇಹಿ ಅಭಿಮಾನಿಗಳು ನಾವು ಆಗೋಗ್ತೀವಿ. ಬಾಬಾ ಇದನ್ನೇ ನಮಗೆ ಇವತ್ತು ವರದಾನದಲ್ಲಿ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನಾಗುತ್ತೆ ಅಂದರೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಿ. ಮತ್ತು ನಾವು ಬಾಬಾ ನಮಗೆ ಈಗ ಏನೆಲ್ಲವನ್ನು ಕೊಡ್ತಾ ಇದ್ದಾರೆ, ನಾವು ಅನ್ಯರಿಗೂ ನಾವು ಕೊಡೋವಂತಹ ಒಂದು ಮಕ್ಕಳಾಗ್ತೀವಿ. ಸ್ಲೋಗನ್: ಪ್ರಾಪ್ತಿಗಳನ್ನು ಸದಾ ಎದುರಿನಲ್ಲಿಟ್ಟುಕೊಂಡಿದ್ದಾಗ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗಿ ಬಿಡುವುದು ಅಂತ. ಅಂದರೆ ಈಗ ನಾವು ಯೋಚನೆ ಮಾಡಬೇಕು, ಏನು ಬಾಬಾ ನಮಗೆ ಆತ್ಮ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಂತ. ಅಂದರೆ ಆ ಆತ್ಮದ ಒಂದು ಇದು ನಾವು ತಗೊಂಡಾಗ ಅದಕ್ಕೆ ತಂದೆ ಯಾರು ಅನ್ನೋದು ಬರುತ್ತೆ. ಬಾಬಾ ಶಿವಬಾಬಾ ಪರಮಾತ್ಮನ ನಮ್ಮ ತಂದೆ ಅಂತ ತಿಳ್ಕೊಂಡಾಗ ಆ ಪರಮಾತ್ಮನಲ್ಲಿ ಏನೆಲ್ಲ ಇದೆ ಅದು ಮಕ್ಕಳಿಗೆ ಅದನ್ನು ಪಡ್ಕೊಳ್ಳೋಂಥ ಒಂದು ಅಧಿಕಾರ ಅನ್ನೋದು ಇದೆ. ಈಗ ಒಳ್ಳೆ ಮಕ್ಕಳಿಗೆ ಲೌಕಿಕದಲ್ಲೇ ನೋಡಿ, ಯಾರು ತಂದೆ ತಾಯಿ ಮಾತು ಕೇಳ್ತಾರೆ, ಅವ್ರು ಹೇಳ್ದಂಗೆ ಮುಂದೆ ನಡೀತಾ ಹೋಗ್ತಾರೆ, ಅವರಿಗೆ ತಂದೆ ತಾಯಿ ಎಲ್ಲನೂ ಮಾಡೋಕ್ಕೆ ರೆಡಿ ಇರ್ತಾರೆ ಕೊಡಲಿಕ್ಕೆ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ಪರಮಾತ್ಮನ ಮಕ್ಕಳಾಗಿ ನಾವು ನಡ್ಕೊಂಡಾಗ ಪರಮಾತ್ಮನಿಂದ ಎಲ್ಲವನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಅದನ್ನ ನಾವು ಬಾಬಾನ ಮಕ್ಕಳಾಗಿದ್ದೀವಿ, ಈಗ ಅವ್ರು ಹೇಳಿರೋ ಪ್ರಕಾರ ನಾವು ನಡ್ಕೊಂಡ್ರೆ ನಮಗೆ ಏನೆಲ್ಲ ಪ್ರಾಪ್ತಿ ಆಗುತ್ತೆ ಅನ್ನೋದು ನಾವು ನೆನಪಿನಲ್ಲಿ ನಾವು ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮ್ಮದ್ರಲ್ಲಿ ಯಾವುದೇ ರೀತಿಯಾದ ಒಂದು ಬಲಹೀನತೆಗಳು ಬರೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ದೇಹ ಬಾನದಲ್ಲಿ ನಾವು ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಸಂಪೂರ್ಣವಾಗಿ ನಾವು ಆತ್ಮದ ಒಂದು ಸ್ಮೃತಿಯಲ್ಲಿ ಇರಲಿಕ್ಕೆ ನಮಗೆ ಸಹಜ ಆಗತ್ತೆ. ಮತ್ತು ಅದರ ಒಂದು ಪ್ರಾಪ್ತಿಗಳನ್ನ ಪಡ್ಕೊಳ್ಳೋಕ್ಕೂ ಸಹಜ ಆಗತ್ತೆ. ಮತ್ತು ನಮ್ಮಲ್ಲಿರತಕ್ಕಂಥ ಬಲಹೀನತೆಗಳು ಕೂಡ ಸಂಪೂರ್ಣವಾಗಿ
ಹೊರಟೋಗುತ್ತೆ ಅಂತ ಹೇಳಿ, ಸಮಾಪ್ತಿ ಆಗುತ್ತೆ ಅಂತೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅವ್ಯಕ್ತ ಸೂಚನೆ: ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ. ಸಂಗಮ ಯುಗದಲ್ಲಿ ಬ್ರಹ್ಮಕುಮಾರ ಕುಮಾರಿಯರಿ ಒಂಟಿಯಾಗಿರಲು ಸಾಧ್ಯವಿಲ್ಲ. ಯಾಕೆ? ಸಂಗಮ ಯುಗದಲ್ಲಿ ಯಾರು ಬಂದಿದ್ದಾರೆ? ಪರಮಾತ್ಮ. ನಾವು ಆತ್ಮ ಅನ್ನೋ ಪರಿಚಯ ಕೊಟ್ಟಿದ್ದಾರೆ. ನಾವೀಗ ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ, ಪರಮಾತ್ಮನ ಮಕ್ಕಳಾಗಿದ್ದೀವಿ. ಪರಮಾತ್ಮನ ಮಕ್ಕಳಾದಾಗ ನಾವು ಯಾವಾಗಲೂ ಏನು, ನನ್ನ ಆತ್ಮನ ಒಂದು ಸ್ಮೃತಿ ಇದ್ದಾಗ, ಆತ್ಮ ಅಂದಿದ ತಕ್ಷಣ ನಮಗೆ ಟಕ್ಕಂತ ಎಲ್ಲ ಹೋಗುತ್ತೆ, ಪರಮಾತ್ಮನ ಒಂದು ನೆನಪು ಬರುತ್ತಲ್ವಾ. ಅದರಿಂದ ನಾವು ಒಂಟಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಶರೀರ ಅಂತ ಬಂದಾಗ ನಮಗೆ ಒಂಟಿತನ ಅನ್ನೋದು ಫೀಲ್ ಆಗುತ್ತೆ. ಏನು ಅದು ಬರದೆ ಆತ್ಮ ಅಂತ ನಾವು ಸ್ಮೃತಿಯಲ್ಲಿದ್ದಾಗ, ಪರಮಾತ್ಮನ ನೆನಪು ಆಟೋಮೆಟಿಕ್ಕಾಗಿ ಬಂದಾಗ ಅಲ್ಲಿ ಒಂಟಿತನದ ಒಂದು ಅನುಭವ ನಮಗೆ ಆಗೋದಿಲ್ಲ. ಕೇವಲ ತಂದೆಯ ಜೊತೆಯ ಅನುಭವ, ಕಂಬೈನ್ಡ್ ಅನುಭವ ಇಮರ್ಜ್ ಮಾಡಿ ಅಂತಂದರೆ, ಆತ್ಮ ಅಂತ ಬಂದಾಗ ಸಂಪೂರ್ಣವಾಗಿ ನಮ್ಮ ಒಂದು ನೆನಪು ಪರಮಾತ್ಮನನ್ನು ಬಿಟ್ಟರೆ ಯಾರನ್ನೂ ನೆನಪು ಮಾಡೋದಿಲ್ಲ. ಯಾವಾಗ ತಂದೆಯ ಒಂದು ಅನುಭವ ಮಾಡ್ತೀವಿ, ತಂದೆಯಲ್ಲಿ ಸಂಪೂರ್ಣವಾಗಿ ಅವರ ಮಡಿಲಲ್ಲಿ ನಾವು ಕುತ್ಕೊಳ್ತೀವಿ, ಅಲ್ಲಿ ನಾನು ಮತ್ತು ಬಾಬಾ ಬಿಟ್ಟರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಂತ ಅಂದರೆ ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಇಡಬೇಕು. ಬಾಬಾ ನಮ್ಮನ್ನು ಅದನ್ನು ಉಪಯೋಗ ಮಾಡ್ಕೊಳ್ಳೋ ಒಂದು ಅನುಭವನೂ ನಮಗೆ ಆಗಬೇಕು. ನಾವು ಅಲ್ಲಿ ಕೂತ್ಕೊಂಡು ನಾನು ಪರಂಧಾಮದಲ್ಲಿ ಇದ್ದೀನಿ ಅಂತ ನಾವು ಹೆಸರಿಗೆ ಅಂದ್ಕೊಂಡು ಅಲ್ಲಿ ಸಂಕಲ್ಪಗಳು ಮನಸ್ಸಿನಲ್ಲಿ ಓಡ್ತಾ ಇದ್ದರೆ ಏನು ಮಾಡಬೇಕು, ನಾನು ಶಾಂತಿ ಕೊಡ್ತಾಯಿದ್ದೀನಿ, ನಾನು ಇದು ಕೊಡ್ತಾಯಿದ್ದೀನಿ, ಅದಲ್ಲ. ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲಿ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿರತಕ್ಕಂಥ ಆತ್ಮಗಳು ಪರಮಾತ್ಮನನ್ನು ಕೂಗಿರೋದು, ನಮ್ಮನ್ನಲ್ಲ. ನಮ್ಮನ್ನು ಬಾಬಾ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊಳ್ತಾರೆ. ಈಗ ನೋಡಿ, ಕರೆಂಟ್ ಇದೆ, ಅದು ಕರೆಂಟ್ ಕೆಲಸ ಮಾಡಬೇಕಂದ್ರೆ ಬಲ್ಪು ಬೇಕು. ಬಲ್ಪು ಒಂದು ಸಾಧನ. ಆ ಬಲ್ಪ್ ಹಾಕಿದಾಗ ಕರೆಂಟ್ ಆಟೋಮೆಟಿಕ್ಕಾಗಿ ಪಾಸಾಗಿ ಬೆಳಕಾಗತ್ತೆ. ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರುತ್ತೆ. ಅದೇ ರೀತಿ ಇಲ್ಲಿ ನಾವು ಸಾಧನ ಅಷ್ಟೇ. ಇಲ್ಲಿ ಮೇಯ್ನ್ ಬಂದು ಯಾರು ಅಂತಂದರೆ ಶಿವ ತಂದೆ, ಪರಮಾತ್ಮ ನಿರಾಕಾರ ತಂದೆ. ಅವರ ಒಂದು ಇದರಲ್ಲಿ ಇದ್ದಾಗ ಅಲ್ಲಿ ಯಾವುದೇ ರೀತಿಯ ಸಂಕಲ್ಪಗಳು ಓಡಬಾರ್ದು, ಬುದ್ಧಿಯಲ್ಲಿ ವಿಚಾರ ಬರಬಾರ್ದು. ಸಂಪೂರ್ಣವಾಗಿ ಆ ಮನಸ್ಸನ್ನು ಪರಮಾತ್ಮನ ಮಡಿಲಲ್ಲಿ ಇಟ್ಟು ಬಾಬಾ ನಮ್ಮನ್ನು ಉಪಯೋಗ ಮಾಡುವಂಥದ್ದನ್ನು, ನಮಗೆ ಶಾಂತಿ ಆಗಲಿ ಸುಖ ಆಗಲಿ ನಮ್ಮ ಮೂಲಕ, ನಮ್ಮ ಒಂದು ನಮ್ಮನ್ನು ಸಾಧನವಾಗಿ ಉಪಯೋಗ ಮಾಡಿಕೊಂಡು ಬೇರೆಯವರಿಗೆ ಅದರ ತಂದೆಯಿಂದ ಏನೇನು ಯಾವ ಆತ್ಮಗಳಿಗೆ ಕೊಡಬೇಕು ಅದನ್ನು ಕೊಡುವಂಥ ಒಂದು ಕೆಲಸವನ್ನು ಪರಮಾತ್ಮ ಮಾಡ್ತಾರೆ. ಇದರ ಒಂದು ಅನುಭವವನ್ನು ನಾವು ಬುದ್ಧಿಯಿಂದ ಮಾಡಬೇಕು. ಯಾವಾಗ ನಾವು ಆ ರೀತಿ ಇರ್ತೀವಿ, ಅಲ್ಲಿ ನಾವು ನನ್ನ ತಂದೆ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಸಂಪೂರ್ಣವಾಗಿ ನಾವು ಕಂಬೈನ್ಡ್ ಆಗಿರ್ತೀವಿ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಈ ರೀತಿ ಅಲ್ಲ, ತಂದೆ ಅಂತೂ ನನ್ನವರಾಗಿದ್ದಾರೆ ಅಂತ ಅಂದರೆ ಬಾಯಲ್ಲಿ ಹೇಳೋದಲ್ಲ. ನಾವು ನಮ್ಮ ತಂದೆ ಆಗಿಬಿಟ್ಟಿದ್ದಾರೆ ಪರಮಾತ್ಮ, ನನ್ನ ಆತ್ಮ, ನನ್ನ ತಂದೆ ಪರಮಾತ್ಮ ಅಂತ ಹೇಳಿ ಜೊತೆಯಲ್ಲಿ ಇದ್ದಾರೆ, ಅವ್ರ ಜೊತೆಯಲ್ಲಿ ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದಲ್ಲ. ಜೊತೆಯಲ್ಲಿ ಪ್ರಾಕ್ಟಿಕಲ್ ಅನುಭವ ಇಮರ್ಜ್ ಮಾಡಿ ಅಂತ ಅಂದರೆ ಆ ಜೊತೆಯಲ್ಲಿ ನಾವು ಹಿಡ್ಕೊಂಡು, ಈಗ ನೋಡಿ ಲೌಕಿಕದಲ್ಲಿ ನಾವು ಮಕ್ಕಳಿಗೆ ನಾವು ಏನೆಲ್ಲ ಮಾಡ್ತೀವಲ್ವಾ, ಅವರು ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಾ ಇರ್ತಾರೆ. ಅಪ್ಪ ಅಮ್ಮನಿಂದ ಏನೆಲ್ಲ ಬರುತ್ತೆ ಅದನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ. ಅದರ ಒಂದು ಅನುಭವವನ್ನು ಕೂಡ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಏನು ಅಂತಂದರೆ ಪ್ರಾಕ್ಟಿಕಲ್ ಆಗಿ ಪರಮಾತ್ಮನನ್ನು ನಾವು ಜೊತೆಯಲ್ಲಿ ಇಟ್ಕೋಬೇಕು. ಸುಮ್ಮನೆ ಬಾಬಾ ನನ್ನ ಜೊತೆ ಇದ್ದಾರೆ, ನಾನು ಬಾಬಾ ಅಂತ ಇದ್ದೀನಿ, ಇದಲ್ಲ. ಮನಸ್ಸಿನಿಂದ ಆಂತರಿಕವಾಗಿ ನಮಗೆ ಅದರ ಒಂದು ಖುಷಿ, ಶಾಂತಿ ಎಲ್ಲ ಅನುಭವ ನಮಗೆ ಆಗಬೇಕು ಅಂತಂದರೆ ಸಂಪೂರ್ಣವಾಗಿ ನಾವು ಈ ಒಂದು ಹಳೆಯ ಪ್ರಪಂಚದಿಂದ ನಾವು ಸಾಯಬೇಕು. ಸಂಪೂರ್ಣವಾಗಿ ಆತ್ಮಿಕದ ಒಂದು ಸ್ವರೂಪದಲ್ಲಿ ನಾವು ಹೋಗಬೇಕು. ಆಗಲೇ ನಮಗೆ ಪರಮಾತ್ಮ ನಮ್ಮ ಒಂದು ಜೊತೆಯಲ್ಲಿ ಇರತಕ್ಕಂಥ ಒಂದು ಅನುಭವ ನಮಗೆ ಆಗತ್ತೆ ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಇದು ಮಾಯೆಯ ವಾರ್ ಅಲ್ಲ, ಮಾಯೆಯು ಸೋತೋಗಿ ಬಿಡುವುದು. ಯಾವಾಗ ನಾವು ಪರಮಾತ್ಮನಲ್ಲಿ ಕಂಬೈಂಡಾಗಿ ಹೋಗ್ತೀವಿ, ಪರಮಾತ್ಮನ ಒಂದು ಛತ್ರಛಾಯೆಯ ನೆರಳಿನಲ್ಲಿ ನಾವು ಸಂಪೂರ್ಣವಾಗಿ ನಾವು ಸುರಕ್ಷಿತವಾಗಿರ್ತೀವಿ. ಹೆಚ್ಚೆಚ್ಚು ನಾವು ಪವಿತ್ರರಾಗ್ತಾ ಹೋಗ್ತೀವಿ. ಇಲ್ಲಿ ಮೇಯ್ನು ಇನ್ನೊಂದೇನು ಅಂತಂದರೆ ನಾವು ಮನಸ ವಾಚ ಕರ್ಮಣ ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು, ಪ್ಯೂರಾಗಿರಬೇಕು. ಯಾರಿಗೂ ಯಾವುದೇ ಒಂದು ಆತ್ಮಗಳ ಪ್ರತಿ ನಾವು ದುಃಖ ಕೊಡುವಂತಹ ನಾವು ಕೆಲಸಗಳನ್ನ ನಾವು ಪರಮಾತ್ಮನ ಮಕ್ಕಳಾಗಿ ನಾವು ಮಾಡಲೇಬಾರ್ದು. ಇದು 100 ಪಟ್ಟು ಶಿಕ್ಷೆನ ನಾವು ತೊಗೊಳ್ತೀವಿ ಆ ರೀತಿ ಮಾಡಿದಾಗ. ಯಾವಾಗ ತಂದೆನ ನಾವು ಸಂಪೂರ್ಣವಾಗಿ ನಾವು ಜೊತೆ ಇಟ್ಕೊಳ್ತೀವಿ, ತಂದೆ ನೆನಪಿನಲ್ಲಿ ಇದೆಲ್ಲ ಕೆಲಸ ಮಾಡ್ತೀವಿ, ಮಾಯೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂತಂದರೆ ಅದು ಹತ್ರ ಬಂದರೂ ಕೂಡ ಏನೂ ಮಾಡಲ್ಲ, ಅದೇ ಸೋತು ಮತ್ತೆ ರಿಟರ್ನ್ ವಾಪಸ್ ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದ ಒಂದು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಏನಾಗುವುದು ಸಾಹಸವನ್ನು ಇಟ್ಟುಕೊಳ್ಳಿ. ಏನಾಗ್ಬಿಡತ್ತೆ ನೋಡೋಣ. ನನ್ನ ಜೊತೆ ಬಾಬಾ ಇದ್ದಾರಲ್ವಾ,
ಅನ್ನೋ ಒಂದು ಇದು ದೃಢ ನಿರ್ಧಾರ, ಒಂದು ನಿಶ್ಚಯ ನಮ್ಮಲ್ಲಿ ಇರಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಎಂಥ ಪರಿಸ್ಥಿತಿ ಬರಲಿ ನೋಡೋಣ ಏನಾಗ್ಬಿಡತ್ತೆ, ನನ್ನ ಜೊತೆ ನನ್ನ ತಂದೆ ಇರೋವಾಗ ನಾನು ಯಾಕೆ ಭಯ ಪಡಬೇಕು ಅನ್ನೋದು ಒಂದು ಇದು ಬಂದ್ಬಿಡುತ್ತೆ ನಮ್ಮಲ್ಲಿ. ಈಗ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇದ್ದಾಗ ಏನೇ ಆದರೂ ನಮ್ಮ ಅಪ್ಪ ಅಮ್ಮ ಇದ್ದಾರೆ ನಮ್ಮನ್ನ ನೋಡ್ಕೊಳ್ಳೋಕ್ಕೆ, ಏನು ಎಲ್ಲ ಸರಿ ಮಾಡ್ತಾರೆ ಅನ್ನೋದು ಎಷ್ಟು ನಿಶ್ಚಯ ಇರುತ್ತಲ್ವಾ. ಆ ರೀತಿ ನಿಶ್ಚಯ ತಂದೆ ಜೊತೆ ಇದ್ದಾಗ ಏನಾಗುತ್ತೆ ಅಂತಂದರೆ ನಾವು ಗಾಬರಿ ಆಗೋಂಥ ಅವಕಾಶವೂ ಇರಲ್ಲ. ಮತ್ತು ಆ ಒಂದು ಸಾಹಸವನ್ನು ಎದುರಿಸೋವಂಥದ್ದು ನಾವು ಇದು ಮಾಡಬೇಕು. ಮತ್ತು ಹೆಚ್ಚೆಚ್ಚು ಪರಮಾತ್ಮನ ಕಡೆ ಹೋಗೋಂತಹ ಒಂದು ಇದನ್ನು ನಾವು ಜಾಸ್ತಿ ಮಾಡಬೇಕು. ತಂದೆಯ ಜೊತೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡರೆ ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗುತ್ತೆ. ತಂದೆಯ ಒಂದು ನೆನಪನ್ನು ನಾವು ಸದಾ ಮಾಡ್ತಾಯಿದ್ರೆ ಏನಾಗುತ್ತೆ, ನಮ್ಮ ವಿಕರ್ಮಗಳು ಎಷ್ಟು ಭಸ್ಮ ಆಗ್ತಾ ಹೋಗುತ್ತೆ, ಆತ್ಮ ಅಷ್ಟು ಪವಿತ್ರ ಆಗ್ತಾ ಹೋಗುತ್ತೆ. ಮತ್ತು ಎಷ್ಟು ನಾವು ಪವಿತ್ರರಾಗ್ತೀವಿ ನಮ್ಮ ಸಂಸ್ಕಾರಗಳು ಅಷ್ಟೇ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಇದೆಲ್ಲದರಿಂದ ನಾವು ಚೇಂಜಸ್ ಆಗ್ತಾ ಹೋಗ್ತೀವಿ, ಆಟೋಮೆಟಿಕ್ಕಾಗಿ ನಮಗೆ ವಿಜಯ ಅನ್ನೋದು ಪ್ರಾಪ್ತಿ ಆಗೇ ಆಗುತ್ತೆ. ಬ್ರಾಹ್ಮಣರ ಒಂದು ಜೀವನದಲ್ಲಿ ಸಫಲತೆ ಅವರ ಒಂದು ಜನ್ಮಸಿದ್ಧ ಅಧಿಕಾರವಾಗಿದೆ. ಅದನ್ನು ನಾವು ಪ್ರಾಪ್ತಿ ಮಾಡ್ಕೋಬೇಕು. ತಂದೆಯಿಂದ ಆಸ್ತಿ ಪಡ್ಕೋಬೇಕು ಅಂದರೆ ಅಷ್ಟೇ ನಮ್ಮನ್ನು ನಾವು ಕೂಡ ಸಮರ್ಪಣೆ ಮಾಡಿಕೊಂಡು ಪುರುಷಾರ್ಥವನ್ನು ಹೆಚ್ಚೆಚ್ಚು ನಾವು ಮಾಡ್ಕೋಬೇಕು. ನಮ್ಮ ಒಂದು ಸಂಕಲ್ಪಗಳು ಏನೇ ಇರ್ಬೋದು ಅದು ಅಷ್ಟೇ ಪ್ಯೂರಾಗಿ ನಾವು ಇರಬೇಕು. ನಾವು ಪರಿವರ್ತನೆ ಆಗೋದ್ರ ಜೊತೆ ಪಡ್ಕೊಳ್ಳೋದ್ರ ಜೊತೆ ಅನ್ಯ ಆತ್ಮಗಳಿಗೂ ನಾವು ಅದನ್ನು ಪ್ರಾಪ್ತಿ ಮಾಡಿಸ್ಬೇಕು ಅಂತೇಳಿ ಬಾಬಾ ಇವತ್ತಿನ ಇಷ್ಟು ಮುರಳಿಯ ಸಾರಾಂಶವನ್ನು ನಮಗೆ ತಿಳಿಸಿದ್ದಾರೆ. ಅಚ್ಚ ಓಂ ಶಾಂತಿ. ಈಗ ಒಂದು ನಿಮಿಷ ಪರಮಾತ್ಮನಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ನಾನಾತ್ಮ ಈ ಶರೀರವೆಂಬ ಸುಂದರವಾದ ಮಂದಿರದಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ಕುಳಿತಿರುವಂತಹ ಆತ್ಮನಾಗಿದ್ದೇನೆ. ಸರ್ವಶಕ್ತಿವಂತ ಶಿವ ಪರಮಾತ್ಮನ ಸಂತಾನನಾಗಿದ್ದೇನೆ. ನನ್ನ ನಿಜ ಮನೆ ಪರಂಧಾಮ, ನನ್ನ ಸ್ವಧರ್ಮ ಶಾಂತಿ. ಈಗ ಬಾಬನಿಗೆ ನಾವೇನು ಧನ್ಯವಾದ ಹೇಳಬೇಕು ಅಂತಂದರೆ, ಇಷ್ಟೆಲ್ಲ ನಾವು ಶರೀರವನ್ನು ಪಡ್ಕೊಂಡು ಆತ್ಮ ಎಷ್ಟೆಲ್ಲ ವಿಕರ್ಮಗಳನ್ನ ಮಾಡಿದರೂ ಕೂಡ ನಮ್ಮ ತಂದೆ ನಮ್ಮ ಮೇಲೆ ಯಾವುದೇ ರೀತಿಯಾದ ಒಂದು ಕೋಪ ಆಗಲಿ ಮಾಡಿಕೊಂಡು ಏನು ನಮಗೆ ಬೈಯೋದಾಗಲಿ ಹೊಡೆಯೋದಾಗಲಿ ಯಾವುದೇ ಒಂದು ಕೆಲಸಗಳನ್ನ ಮಾಡಿಲ್ಲ ಬಾಬಾ. ಪ್ರೀತಿಯಿಂದ ನನ್ನ ಮಧುರ ಮಕ್ಕಳೇ ಅಂತ ಹೇಳಿ ಬಾಬಾ ಅಷ್ಟು ಪ್ರೀತಿ ಮಾಡ್ತಾಯಿದ್ದಾರೆ ನಮ್ಮನ್ನ. ನಮಗೆ ಶ್ರೇಷ್ಠವಾದ ಒಂದು ಜನ್ಮವನ್ನು ಕೊಟ್ಟು ಅವರ ಒಂದು ಜ್ಞಾನದ ಮೂಲಕ ನಾವೆಷ್ಟೆಲ್ಲ ವಿಕರ್ಮಗಳನ್ನ ಮಾಡಿದ್ದೀವಿ ಅದನ್ನು ಭಸ್ಮ ಮಾಡಿಕೊಳ್ಳೋ ಅಂತಹ ಒಂದು ದಾರಿಯನ್ನು ಕೂಡ ನಮಗೆ ತೋರಿಸಿ ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠವಾಗಿ ಪರಿವರ್ತನೆ ಮಾಡ್ಕೊಳ್ಳೋದ್ರ ಜೊತೆ ತಂದೆಯ ಒಂದು ಆಸ್ತಿಯನ್ನು ನಾವು ಪ್ರಾಪ್ತಿ ಮಾಡಿಕೊಂಡು ಅದರ ಒಂದು ಸುಖವನ್ನು ಅನುಭವಿಸೋದಕ್ಕೆ ನಮ್ಮನ್ನು ಲಾಯಕರಾಗಿ ಮಾಡೋದಕ್ಕೆ ಈ ಮುರಳಿ ಮೂಲಕ ನಮಗೆ ಏನೆಲ್ಲವನ್ನು ತಿಳಿಸಿ ನಮ್ಮ ಒಂದು ಜೀವನವನ್ನು ಪರಿವರ್ತನೆ ಮಾಡಿ ಏನು ಸಂಪೂರ್ಣವಾಗಿ ಪತಿತವಾಗಿದ್ದ ನನ್ನನ್ನು ಪಾವನ ಮಾಡ್ತಾ ಇರೋ ನನ್ನ ತಂದೆಗೆ ಸಂಪೂರ್ಣವಾದ ಒಂದು ಹೃದಯದಿಂದ ಧನ್ಯವಾದ ಅರ್ಪಿಸ್ತೀನಿ. ಅಚ್ಚ ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.